ಕೋಟೆಕಾರು ಬ್ಯಾಂಕ್ ದರೋಡೆ ಕುರಿತಂತೆ ಇದೀಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. TV5 ಕನ್ನಡದಲ್ಲಿ ದರೋಡೆಕೋರರು ಯಾವ ರೀತಿಯಾಗಿ ಟೋಲ್ ದಾಟ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಪತ್ತೆಯಾಗಿದೆ. ತಲಪಾಡಿ ಟೋಲ್ ಗೇಟ್ ದಾಟುವಾಗ CCTV ದೃಶ್ಯ ಸೆರೆಯಾಗಿದೆ. ಈ ತಲಪಾಡಿ ಟೋಲ್ ಗೇಟ್ ದಾಟಬೇಕಾದ್ರೆ CCTV ಅಳವಡಿಕೆ ಮಾಡಲಾಗಿತ್ತು. ಅದರಲ್ಲಿ ಈ ಖದೀಮರ ದೃಶ್ಯ ಸೆರೆಯಾಗಿದೆ. ಆ ಕಾರಿನಲ್ಲಿ ಇದ್ದವನ ಮುಖದ ಚಹರೆ ಕೂಡ ಸ್ಪಷ್ಟವಾಗಿ ಗೋಚರ ಆಗಿಲ್ಲ, ಅಸ್ಪಷ್ಟವಾಗಿ ಗೋಚರವಾಗಿದೆ. ಮಂಗಳೂರು ದಾಟಿ ಕೇರಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಟೋಲ್ನಲ್ಲಿ ಈ ದೃಶ್ಯ ಸೆರೆಯಾಗಿರುವಂಥದ್ದು. ಟೋಲ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಏನಿದೆ CCTVಯಲ್ಲಿ, ಅದರ ಫೂಟೇಜ್ TV5ಗೆ ಲಭ್ಯವಾಗಿದೆ. ಕಾರಿನ ಡ್ರೈವರ್ ಸೀಟ್ನಲ್ಲಿ ಕೇವಲ ಚಾಲಕನಿರೋದು ಮಾತ್ರ ಪತ್ತೆಯಾಗಿದೆ. ಅಂದರೆ ಡ್ರೈವರ್ ಸೀಟ್ನಲ್ಲಿ ಕೇವಲ ಡ್ರೈವರ್ ಮಾತ್ರ, ಯಾರು ಕಾರನ್ನು ಓಡಿಸ್ತಾ ಇದ್ರಲ್ವಾ ಆತ ಮಾತ್ರ ಅದರಲ್ಲಿ ಕಾಣ್ತಾ ಇದ್ದಾನೆ. ಮಿಕ್ಕವರು ಯಾರು ಕೂಡ ಅದರ ಈ ಒಂದು ದೃಶ್ಯಾವಳಿಯಲ್ಲಿ ಕಂಡು ಬರ್ತಾ ಇಲ್ಲ. ದರೋಡೆಕೋರರ ಟೋಲ್ ಶುಲ್ಕ ಪಾವತಿಸುವಂತಹ ದೃಶ್ಯ ಕೂಡ ಈ CCTVಯಲ್ಲಿ ಸರಿಯಾಗಿದೆ. ಹಿಂದಿನ ಸೀಟಿನಲ್ಲಿ ಮತ್ತೊಬ್ಬ ದರೋಡೆಕೋರ ಕೂಡ ಇದ್ದ ಅನ್ನುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಉಳಿದಂತಹ ಮೂವರು ಏನಾದರೂ, ಯಾಕಂದರೆ 5 ಜನ ಅಲ್ವೇ, ಟೋಟಲ್ 5 ಜನ ಇಲ್ಲಿ ದರೋಡೆ ಮಾಡೋದಕ್ಕೆ ಅಂತ ಬಂದಿದ್ದರು. ಆದರೆ ಈ ಕಾರ್ನಲ್ಲಿ ಅಂದರೆ ಟೋಲ್ ಗೇಟಲ್ಲಿ ಏನೋ ಹಣವನ್ನು ಪಾವತಿ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಕೇವಲ 2, ಅಂದರೆ ಹಿಂದಿನ ಸೀಟ್ನಲ್ಲಿ ಮತ್ತೊಬ್ಬ ಇದ್ದ, ಮತ್ತೋರ್ವ ಡ್ರೈವರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದರೆ ಇನ್ನೂ 3 ಜನ ದರೋಡೆಕೋರರೇನಿದ್ದಾರೆ ಅವರು ಎಲ್ಲಿ ಹೋದರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಇನ್ನು ಮತ್ತೊಂದೆಡೆ ಕೇವಲ ಒಂದು ಕಾರ್ ಮಾತ್ರ ಅಲ್ಲ, ಈ ಸಂಪೂರ್ಣ ತನಿಖೆ ಒಂದು ವೇಳೆ ನಡೆದಿದ್ದೇ ಆದರೆ ಈ ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಅಂತ, ಅಂದರೆ ಯಾವ ರೂಟ್ನಲ್ಲಿ ಹೋದರು, ಎಲ್ಲಿಗೆ ಎಸ್ಕೇಪ್ ಆದರು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರೊಬ್ಬರೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಸಿಗಬಾರ್ದು. ಆ ರೀತಿಯಾಗಿ ಇವರು ಕೂಡ 2 ಕಾರುಗಳಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಇದೇ ಕಾರಣಕ್ಕಾಗಿ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, 3 ಜನ ಇದ್ರಲ್ಲ, ಆ 3 ಜನ ಹೋಗಿದ್ದೆಲ್ಲಿಗೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಉಳಿದವರು ಮತ್ತೊಂದು ಕಾರ್ನಲ್ಲಿ ಎಸ್ಕೇಪ್ ಆಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಈ ಪ್ಲ್ಯಾನಿಂಗ್ ಯಾವ ರೀತಿಯಾಗಿ ಮಾಡಿದ್ರು ಅಂತಂದರೆ, ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಚಾರೋಖಾನೆ ಚಿತ್ತಾಗಿರಬೇಕು. ಅಂದರೆ ನಾವು ಸಿನಿಮಾಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ ಈ ಟೈಮಿಂಗು, ಅದೇ ರೀತಿಯಾಗಿ ಎಸ್ಕೇಪ್ ಆಗುವಂತಹ ಒಂದು ಸಂದರ್ಭ, ಯಾವ ರೀತಿಯಾಗಿ ಎಸ್ಕೇಪ್ ಆಗಿ ಹೋಗಬೇಕು, ಅದೇ ರೀತಿಯಾಗಿ ಕಚ್ಚಾ ಮಾರ್ಗಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಿದ್ದಾರೆ. ಟೋಲ್ಗಳಲ್ಲಿ ಕಂಡಿರೋದೇ ಕಡಿಮೆ. ಆದರೂ ಕೂಡ ಕೆಲವು ಟೋಲ್ಗಳಲ್ಲಿ ಇವರು ಇದೀಗ ಆ ಒಂದು CCTV ಫೂಟೇಜ್ಗಳಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇದರಲ್ಲಿ ಆ ಕಾರ್ ಏನಿತ್ತು, ಅಂದರೆ ಬ್ಯಾಂಕ್ನ ಹೊರಗಡೆ ಕ್ಯಾಪ್ಚರ್ ಆಗಿರುವಂತಹ ಕಾರ್ನ ದೃಶ್ಯಾವಳಿ ಏನಿದೆ ಅದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. KA04MQ9923 ಅನ್ನುವಂತಹ ಕಾರು. ಇದೇ ಕಾರಿನಲ್ಲಿ 5 ಜನ ಬ್ಯಾಂಕಿಗೆ ಬರ್ತಾರೆ. ಕೇವಲ 6 ನಿಮಿಷಗಳಲ್ಲಿ ಆ ಬ್ಯಾಂಕನ್ನು ದರೋಡೆ ಮಾಡ್ತಾರೆ. 12 ಕೋಟಿಯಷ್ಟು ಹಣವನ್ನು ಅಲ್ಲಿಂದ ಹೊಡೆದುಕೊಂಡು ಚಿನ್ನಾಭರಣಗಳನ್ನು ಕೂಡ 3 ಚೀಲಗಳಲ್ಲಿ ತುಂಬಿಸ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ ಅನ್ನುವಂತಹ ಮಾತುಗಳು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಅದಾದ ನಂತರ ಏನಾಯಿತು ಅನ್ನುವಂಥದ್ದು ಈವರೆಗೂ ಕೂಡ ಪ್ರಶ್ನಾರ್ಥಕ ಆಗ್ತಾ ಇದೆ. 24 ಗಂಟೆ ಆಗೋದಕ್ಕೆ ಬರ್ತಾ ಇದೆ ಸರಿಸುಮಾರು. ಇಷ್ಟೊತ್ತು ಕಳೆದರೂ ಕೂಡ ಏನಾಯಿತು ಈ ಪ್ರಕರಣದಲ್ಲಿ, ಯಾರು ಎತ್ತ ಏನು ಅನ್ನುವಂತಹ ಪ್ರಶ್ನೆಗಳಿಗೆ ಈವರೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಮತ್ತಷ್ಟು ಮಗದಷ್ಟು ಪ್ರಶ್ನಾರ್ಥಕವಾಗಿ ಹೋಗ್ತಾ ಇದೆ. ಇದೇ ಕಾರಣಕ್ಕಾಗಿ ಇನ್ನು ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಎಲ್ಲ ಇಂಚಿಂಚು ಮಾಹಿತಿಗಳು ಕೂಡ ಬ್ಯಾಂಕ್ನಲ್ಲಿ ಏನು ನಡೀತಾ ಇದೆ ಅದರ ಇಂಚಿಂಚು ಮಾಹಿತಿ ಕೂಡ ಈ 5 ಜನ ದರೋಡೆಕೋರರಿಗೆ ನೀಡಲಾಗ್ತಾ ಇತ್ತು. ಯಾಕಂದರೆ ಅವರು ಬಂದಿರುವಂತಹ ಸಮಯನೇ ಅಂತಹದ್ದು. ಇದನ್ನೆಲ್ಲ ನೋಡ್ತಾ ಹೋದಾಗ ಬ್ಯಾಂಕಿನಲ್ಲೇ ಇದ್ದುಕೊಂಡು ಯಾರೋ ಇವರಿಗೆ ಮಾಹಿತಿ ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ಇನ್ನು ಬ್ಯಾಂಕ್ನಲ್ಲಿ ಇದ್ದು ಇವರಿಗೆ ಮಾಹಿತಿ ಕೊಟ್ಟವರು ಯಾರು? 5 ಜನ ಎಸ್ಕೇಪ್ ಆದ್ರಲ್ಲ, ಆ 5 ಜನರಲ್ಲಿ ಈ ಕಾರ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು ಡ್ರೈವರ್ ಒಬ್ಬ, ಹಿಂದಗಡೆ ಮತ್ತೋರ್ವ ಇದ್ದ ಅನ್ನುವಂತಹ ಮಾಹಿತಿಗಳು ಈಗ ಪ್ರಾಥಮಿಕವಾಗಿ TV5 ಕನ್ನಡಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾದರೆ 2 ಮಾತ್ರ ಈ ಕಾರ್ನಲ್ಲಿ ಇದ್ದಾರೆ ಅಂತಂದರೆ ಇನ್ನೂ 3 ಜನ ಯಾವ ಕಡೆಗೆ ಎಸ್ಕೇಪ್ ಆದರು? ಅವರ ಹತ್ರನೇ ಈ ಸಂಪೂರ್ಣವಾಗಿ ದರೋಡೆ ಮಾಡಿದಂತಹ ಹಣ, ಚಿನ್ನಾಭರಣ ಏನಿತ್ತು ಎಲ್ಲವೂ ಅವರ ಹತ್ರನೇ ಇದೆಯಾ, ಅಥವಾ ಇವರೇ ತೆಗೆದುಕೊಂಡು ಅದನ್ನು ಎಸ್ಕೇಪ್ ಆಗಿದ್ದಾರಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗುತ್ತೆ. ಈಗಾಗಲೇ ಅನೇಕರು ಕಣ್ಣೀರಿಡ್ತಾ ಇದ್ರು. ಮಕ್ಕಳ ಮದುವೆಗೆ ಅಂತ, ಮಕ್ಕಳ ಎಜುಕೇಷನ್ಗೆ ಅಂತ, ಮಗದೊಂದು ಮನೆ ಕಟ್ಟಿಸೋದಕ್ಕೆ ಅಂತ ನಾವು ಹಣ ಜಮೆ ಮಾಡ್ತಾ ಇದ್ವಿ ಅಂತ ಅನೇಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ತುಂಬ ಜವಾಬ್ದಾರಿ ಇದೆ. ತನಿಖೆ ಮಾಡ್ತಾ ಇರುವಂಥ ಅಧಿಕಾರಿಗಳ ಮೇಲೆ ತುಂಬ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಇದು. ಹೀಗಾಗಿ ಈ ಆರೋಪಿಗಳು ಯಾರಿದ್ದಾರೆ,
ಈ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಇವರು ಹೋಗಿರುವಂತಹ ಒಂದು ಸ್ಥಳಗಳಿಗೆ ಅಂದರೆ ಕೇರಳದ ಕಡೆ ಹೋಗಿದ್ದಾರೆ ಅನ್ನುವಂತಹ ಕೆಲವು ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸ್ಪ್ಲಿಟ್ ಆಗಿದ್ದಾರೆ ಅಂತಂದರೆ ಕೇವಲ ಕೇರಳ ಅಲ್ಲ, ಬೇರೆ ಕಡೆಗೂ ಕೂಡ ಹೋಗಿರಬಹುದು. ಹೀಗಾಗಿ ಎಲ್ಲೆಲ್ಲಿ ಇವರು ಪರಾರಿ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಇಂಚ್ ಬೈ ಇಂಚ್ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಎಲ್ಲ ಟೋಲ್ ಗೇಟ್ಗಳಲ್ಲೂ ಕೂಡ CCTV ಫೂಟೇಜ್ಗಳನ್ನು ತಡ್ಕಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ.